ಇವತ್ತು ನಾನು ಭಾಳ ಅನೇಕ ದಿವಸಗಳಿಂದ ಸಿ ಐ ಡಿಗೆ ಕೊಟ್ಟ ನಂತರ ನಾನು ಅವರಿಗೆ ಪರ್ಸ್ನಲಾಗಿ ಭೇಟಿಯಾಗೋಕ್ಕಾಗಿರಲಿಲ್ಲ. ಅವ್ರ ಕಡೆ ಸಮಯವನ್ನು ತೊಗೊಂಡೆ. ಇವತ್ತು ಸಾಯಂಕಾಲ ನನಗೆ ಸಮಯವನ್ನು ಕೊಟ್ಟಿದ್ದರು. ಕೆಲವೊಂದು ಮಾಹಿತಿಗಳನ್ನು ಪಡೆಯಲಿಕ್ಕೆ ನನ್ನ ಕರೆಸಿದ್ರು ಮತ್ತು ನಾನು ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟೆ. ಮತ್ತು ಅಂಜಲಿ ಕೇಸ್ ಬಗ್ಗೆ ಕೂಡ ಅಂಜಲಿ ಅಂಬಿಗೇರ್ ಅವ್ರ ಕೇಸು ಕೂಡ ಯಾವ ಆಫೀಸರ್ ತನಿಖೆ ಮಾಡ್ತಾಯಿದ್ದಾರೆ ಒಂದು ಸ್ವಲ್ಪ ಡೀಟೇಲ್ ತೊಗೋಬೇಕಾಯ್ತು. ಅವ್ರದ್ದು ಕೂಡ ತೊಗೊಂಡಿದೆ. ಅದರ ಜೊತೆಗೆ ನಾನು ಕಳೆದ ಏಪ್ರಿಲ್ 18ರಂದು ಮಗಳ ಹತ್ಯೆ ಆದ ನಂತರ ಒಬ್ಬನೇ ಆರೋಪಿನ ಬಂಧಿಸಿದ್ದಾರೆ, ಉಳ್ಕಿದವ್ರನ್ನ ಯಾರನ್ನೂ ಬಂಧಿಸಿಲ್ಲ. ಮತ್ತು ಅದರ ತನಿಖೆ ಎಲ್ಲಿಗೆ ಹೋಯಿತು ಅನ್ನೋ ಮಾತು ಕೂಡ ನಾನು ಅವ್ರಿಗೆ ಚರ್ಚೆ ಮಾಡಿದೆ. ಕೆಲವೊಂದು ತನಿಖೆ ಹಂತದಲ್ಲಿದೆ, ಅದನ್ನು ನಾನು ಸಂಪೂರ್ಣವಾಗಿ ವಿವರ ಈಗ ಕೊಡೋಕ್ಕಾಗಲ್ಲ. ಆದರೆ ನಿಮ್ಗೆ ಯಾರೇ ಸಸ್ಪೆಕ್ಟ್ ಇದ್ದಿದ್ರೆ ತಾವು ಅದನ್ನು ಮೌಖಿಕವಾಗಿ ಹೇಳಿ, ಇಲ್ಲಾಂದರೆ ನನಗೆ ಬರೆದು ಕೊಡಿ ಅನ್ನೋ ಮಾತು ಕೂಡ ಹೇಳಿದರು. ಅದಕ್ಕೆ ಕೆಲವೊಂದು ಡಿಸ್ಕಷನ್ ಕೂಡ ಮಾಡಿದ್ದೀವಿ. ಅದು ಬಹಿರಂಗವಾಗಿ ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾಳೆ DG ಅವ್ರು ಬರ್ತಾಯಿದ್ದಾರೆ ಮತ್ತು ತಮ್ಮ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಅನ್ನೋ ಮಾತು ಹೇಳಿದರು. ಅವರು ಕೂಡ ಇದೇ ಒಂದು ಕೇಸಿನ 2 ಪ್ರಕರಣಗಳನ್ನು ನಮ್ಮ ನ್ಯಾಯ ಹಿರೇಮಠನ ಹತ್ಯೆ ಪ್ರಕರಣ ಕೂಡ ರಿವ್ಯೂ ಮಾಡೋಕ್ಕೆ ಬಂತಾರೆ. ಇವತ್ತು ಏನೇನು ಮಾಡಿದ್ದಾರೆ ಇಲ್ಲಿವರೆಗೂ ಅನ್ನೋ ಮಾತು ಕೂಡ DG ಅವ್ರು ನಾಳೆ ಬರ್ತಾರೆ. 2 ದಿವಸ ಇಲ್ಲಿ ಇರ್ತಾರೆ ಮತ್ತು ತಮಗೂ ಕೂಡ ಭೇಟಿ ಆಗ್ತಾರೆ, ತಮ್ಮ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಅನ್ನೋ ಮಾತು ಕೂಡ ಹೇಳಿದರು. ನಾಳೆ ಅದ್ರದ್ದು ಕೂಡ ನಾವು ಸಿದ್ಧತೆಯನ್ನು ಮಾಡ್ಕೊಳಕ್ಕೆ ಹೇಳಿದರು. ಏನಾದರೂ ಮಾಹಿತಿ ಇದ್ದರೂ ಸಾಹೇಬರು ನೇರವಾಗಿ ಕಾಣಿ ಅಂತ ಮಾತು ಹೇಳಿದರು. ಈಗ ಅಂಜಲಿ ಅಂಬಿಗೇರ್ ಹತ್ಯೆ ಕೇಸ್ನಾಗ ತಮ್ಮನ್ನೇನಾದರೂ ಮಾಹಿತಿಯನ್ನು ಕೇಳಿದ್ರಾ ಅಥವಾ ವಿಚಾರಣೆಯನ್ನು ಮಾಡಿದ್ರಾ ಏನು ಅಂತ? ನಾನು ಅವ್ರಿಗೆ ಒಂದು ವಿನಂತಿ ಮಾಡಿದ್ದೀನಿ. ಈಗಾಗಲೇ ಅಂಜಲಿ ಅಂಬಿಗೇರ್ ಅವ್ರ ಮನೆಯಲ್ಲೇ ಅವ್ರ ತಂದೆಯವರಿಲ್ಲ, ಅವರ ಸಹೋದರವರಿಲ್ಲ, ಅವ್ರ ಮನೆಯಾಗ ಯಾರೂ ಇಲ್ಲ. ಅದಕ್ಕೆ ದಯಮಾಡಿ ಏನಾರ ಇದ್ದರೂ ಕೂಡ ನಾನು ಆ ಭಾಗದ ಮಹಾನಗರ ಪಾಲಿಕೆ ಸದಸ್ಯನೇ ಇರೋದ್ರಿಂದ ನಾನು ಸಂಪೂರ್ಣವಾಗಿ ಬೆಂಬಲ ಆಗಿ ನಿಂತಿದ್ದೀನಿ. ಮತ್ತು ಅವ್ರಿಗೆ ಏನೇನು ಬೇಕು ಎಲ್ಲ ರೀತಿಯಿಂದ ತಾವು ಮಾಡಿಕೊಡ್ಬೇಕು. ಮತ್ತು ನನ್ನ ಮಗಳದ್ದು ಯಾವ ರೀತಿ ತಾವು ನ್ಯಾಯ ಹಿರೇಮಠನ ಹತ್ಯೆ ಪ್ರಕರಣವನ್ನು ಭೇದಿಸಾತೀರಿ ಅದೇ ರೀತಿ ಅವ್ರಿಗೂ ಕೂಡ ಭೇದಿಸಬೇಕು. ಮತ್ತು ಅದನ್ನು ಕೂಡ ಕೆಳಗಡೆ ಹಂತದಿಂದ ಬೇರೆ ಮಟ್ಟದಿಂದ ಆರೋಪಿಗಳನ್ನು ಬಂಧಿಸಬೇಕು. ಮತ್ತು ಏನಾದರೂ ಕೂಡ ಅದನ್ನು ಬಿಡಬಾರ್ದು. ಮತ್ತು ಫಾಸ್ಟ್ರ್ಯಾಕ್ ಕೋರ್ಟಿಗೆ ಕೊಡಬೇಕು. CID ಕೊಟ್ಟಿದ್ದಾರೆ. ನಾನು ಡಿಮಾಂಡು ಕೂಡ ಮಾಡಿದ್ದೀನಿ, ಸರ್ಕಾರಕ್ಕೆ ರಿಕ್ವೆಸ್ಟು ಮಾಡಿದ್ದೀನಿ. ಮತ್ತು ಅದನ್ನು ಕೂಡ ನನ್ನ ಹಿಂಗೆ ಕೇಸ್ ಇದು ನ್ಯಾಯ ಹಿರೇಮಠನ ಕೇಸ್ ಬಂದು ಫಾಸ್ಟ್ರ್ಯಾಕ್ ಕೋರ್ಟಿಗೆ ಬಂದ ಕೂಡಲೇ ಅದನ್ನು ನೆಕ್ಸ್ಟ್ ಅದನ್ನು ಕೂಡ ಬರಬೇಕು, ಅದರೂ ಕೂಡ ತ್ವರಿತಗತಿಯಲ್ಲಿ ನಡಿಬೇಕು. ಆ ರೀತಿ ತಾವು ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಅದು ನಾನು 1974ದಿಂದ ಈ ಒಂದು ಸಂಸ್ಥೆ ಹುಟ್ಟಿದೆ, ಯಾವ ಕಾರಣಕ್ಕೂ CID ಆಫೀಸರ್ನ ಯಾವ ಕೈಗೊಂಬೆಯಾಗಿ ಕೆಲಸ ಮಾಡಲ್ಲ, ನಾವು ಖಂಡಿತ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳಿದ್ದಾರೆ. ಮತ್ತು ಅವ್ರು ಹೇಳುವ ಮಾತಿಗೆ ಮತ್ತು ಅವ್ರು ಮಾಡ್ತಕ್ಕಂಥ ಕೆಲಸ ನಮಗೂ ಸ್ವಲ್ಪ ವಿಶ್ವಾಸ ಮೂಡಿದೆ. ಅದಕ್ಕೆ CID ಅವರು ತಮ್ಮ ಲೆವೆಲ್ದಲ್ಲಿ ಯಾವಾಗೂ ಕೂಡ 1 ತಿಂಗಳಗಟ್ಟಲೆ ಮುಕ್ಕಾಮ್ ಹಾಕಿ ಆ ಒಂದು ಕೇಸ್ ಭೇದಿಸ್ತಾರೆ ಅಂದರೆ ಎಲ್ಲಾದರೂ ಏನೋ ಒಂದು ನ್ಯಾಯ ಸಿಗ್ತೈತಿ ಅಥವಾ ಅವರು ನ್ಯಾಯ ಕೊಡಿಸ್ತಾರೆ ಅನ್ನೋ ಭರವಸೆ ಇದೆ. ಈಗ ಮಗಳ ಕೊಲೆ ಕೇಸು ಎಲ್ಲಿಗೆ ಬಂದಿತ್ತು ಸರ್ ತನಿಖೆ? ಈಗಾಗಲೇ ನಾಳೆ DG ಅವರೇ ಬಂದು ರಿವ್ಯೂ ಮಾಡ್ತಾರೆ ಅನ್ನೋ ಮಾತು ಹೇಳಿದ್ದಾರೆ. ನಾಳೆ ನಿಮ್ಮ ಜೊತೆಗೆ ನಮ್ಮ ಜೊತೆಗೂ ಮಾತಾಡ್ತಾರೆ, ನಮ್ಮ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಅನ್ನೋ ಮಾತು ಕೂಡ ಈಗ ವಿಸ್ತಾರವಾಗಿ ಹೇಳಿದರು. ಪದೇ ಇನ್ನೂ 4 ಜನ ಇದ್ದಾರೆ ಅಂತ ಆರೋಪ. ನಾನು ಭಾಳಷ್ಟು ಈಗ ಯಾರು ಅದಾರ ಅವ್ರನ್ನ ಬುಡ ಸಮೇತ ಈಗೂ ಕೂಡ ನಾನು ವಾದ ಮಾಡಿ ಬಂದಿದ್ದೀನಿ. ಅವ್ರ ಜೊತೆ ರಿಕ್ವೆಸ್ಟು ಮಾಡಿದ್ದೀನಿ, ನನಗೆ ಬೇರೆ ಸಮೇತ ಬೇಕು. ಈ ಷಡ್ಯಂತ್ರ ನನಗಾಗಿದ್ದ ಷಡ್ಯಂತ್ರ ಬೇರೆದವ್ರಿಗೆ ಆಗಬಾರ್ದು. ಮತ್ತು ಅವರು ಕೂಡ ಅಪ್ರಿಷಿಯೇಟ್ ಮಾಡಿದರು. ಇಲ್ಲ, ನೀನು ಗಟ್ಟಿಯಾಗಿ ನಿಂತಿದ್ದಕ್ಕೆ ಈ ಒಂದು ಹಂತಕ್ಕೆ ಬಂದಿದೆ. ಇಡೀ ರಾಜ್ಯ ಮತ್ತು ದೇಶ ಕೂಡ ಅದು ಕಂಬನಿ ಅನ್ಸರೆ. ಮತ್ತು ನೀವು ಗಟ್ಟಿಯಾಗಿ ನಿಲ್ಲೋದೇ ಭಾಳ ಇಂಪಾರ್ಟೆಂಟು. ಮಾಡಿದಿರಿ, ಇದು 100ಕ್ಕೆ 100 ನಿಮಗೆ ಜಯ ಆಗ್ತೈತೆ ಅನ್ನೋ ಮಾತು ಹೇಳಿದರು. ನನಗೆ ಆರೋಪಿಗಳನ್ನು ಬಂಧಿಸಿಲ್ಲ, ಯಾಕೆ ಅವ್ರನ್ನ ಹಿಡಿಯವಲ್ರಿ ಅನ್ನೋ ಕೂಡ ಮಾತು ಹೇಳಿದ್ದೀನಿ. ಈಗ ನಾಳೆಯಿಂದ 6 ದಿವಸ ಇಲ್ಲಿ ಅವ್ರ ಮುಕ್ಕಾಮಿದೆ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಈಗ ತನಿಖೆ ಎಲ್ಲೋ ಒಂದು ಕಡೆ ಹಾದಿ ತಪ್ಪಿದೆ, ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಅನುಮಾನ ಇದೆ, ಅವರು ಸರಿಯಾಗಿ ಇದಕ್ಕೆ ಸ್ಪಂದಿಸ್ತಿಲ್ಲ ಅಂತಲೂ ಕೇಳಿಬರ್ತದೆ. ಸ್ಥಳೀಯವಾಗಿ ಅವ್ರು ಯಾರನ್ನೂ ಟಚ್ ಮಾಡ್ತಾಯಿಲ್ಲ. ನನಗೂ ಕೂಡ ಹೇಳಿದರು, ನಮ್ಮ ಆ್ಯಂಗಲ್ದಾಗೆ ನಾವು ಮಾಡ್ತಾಯಿದ್ದೀವಿ. ಸ್ಥಳೀಯರು ಅವ್ರು ಕೊಡದೇ ಇರಲಿ, ನಾವು ಯಾರ ಕಡೆಯಿಂದ ತೊಗೋಬೇಕು ನಮಗೆ ಮಾಹಿತಿ ಚೆನ್ನಾಗಿ ಗೊತ್ತಿದೆ, ನಮಗೆ ಕೆಲಸ ಮಾಡೋಕ್ಕೆ ಬಿಡಿ ಅನ್ನೋ ಮಾತು ಹೇಳಿದರು. ನಾನು ಅಂದೆ, ನಿಮ್ಗೆ ಯಾರು ಸಹಕಾರ ಮಾಡಿಲ್ಲ ಅಂದ್ರೆ ಹೇಳಿ ಸರ್. ಮತ್ತು ಯಾರಾದರೂ ಏನಾರ ನಿಮಗೆ ಯಾರ ಮೇಲಾದರೂ ಅನುಮಾನ ಐತೆ? ನಾನು ಕೂಡ ಈಗ ಯಾರು ಕೂಡ ಈ ಕೇಸಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಆಗಬಾರ್ದು ಸರ್ ಅಂತ ವಿನಂತಿ ಮಾಡಿದೆ. ಈಗ ಚಾರ್ಜ್ ಶೀಟ್ನಲ್ಲಾಗಲಿ ಮತ್ತೊಂದಾಗಲಿ ಈಗ ಮಾಹಿತಿ ಕೊಡಲಿಲ್ಲ ಅಂದರೆ ಸ್ವಲ್ಪ ಏನಾದರೂ ನಿಮಗೆ ಏನಾದ್ರು ಡೌಟ್ ಇಲ್ಲ, ಆ ಥರ ಏನಿಲ್ಲ, ನೀವು ಆ ಥರ ಅವಿಶ್ವಾಸ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಮಾತು ಕೂಡ ಹೇಳಿದರು. ಧನ್ಯವಾದ ಸರ್. ಥ್ಯಾಂಕ್ ಯು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ,
ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.